ನಮಸ್ಕಾರ. ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಆಬ್ಜೆಕ್ಟ್ಸ್ ಎನ್ನುವ ಇಂಕ್ಸ್ಕೇಪ್ನ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ತಿಳಿಯುವ ಅಂಶಗಳು: ವಿವಿಧ ಆಬ್ಜೆಕ್ಟ್ಗಳನ್ನು ಒಗ್ಗೂಡಿಸುವುದು ಮತ್ತು ಹಂಚುವುದು, ಆಬ್ಜೆಕ್ಟ್ಗಳನ್ನು ಸಾಲು ಮತ್ತು ಸ್ತಂಭಗಳಲ್ಲಿ ಜೋಡಿಸುವುದು, ಆಬ್ಜೆಕ್ಟ್ಗಳ ನಡುವೆ ಅಂತರ ಏರ್ಪಡಿಸುವುದು ಮತ್ತು ಟೈಲ್ ಪ್ಯಾಟರ್ನ್ ಅನ್ನು ರಚಿಸುವುದು. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಲಿನಕ್ಸ್ನ 12.04ನೇ ಆವೃತ್ತಿಯ ಆಪರೇಟಿಂಗ್ ಸಿಸ್ಟಮ್ ಮತ್ತು ಇಂಕ್ಸ್ಕೇಪ್ನ 0.48.4ನೇ ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ. ಡ್ಯಾಶ್ ಹೋಮ್ಗೆ ಹೋಗಿ ಇಂಕ್ಸ್ಕೇಪ್ ಎಂದು ಟೈಪ್ ಮಾಡಿ. ಲೋಗೋ ಅನ್ನು ಕ್ಲಿಕ್ ಮಾಡಿ. ಈ ಮೊದಲು ರಚಿಸಿದ ಇಂಕ್ಸ್ಕೇಪ್ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡುತ್ತೇನೆ. 5 ವಿವಿಧ ಆಕಾರಗಳು ಕ್ಯಾನ್ವಾಸ್ನ ಮೇಲಿರುವುದನ್ನು ನಾವು ನೋಡಬಹುದು. ನಿಮ್ಮ ಇಂಕ್ಸ್ಕೇಪ್ ಕ್ಯಾನ್ವಾಸ್ ಮೇಲೆ 5 ಆಕಾರಗಳನ್ನು ರಚಿಸಿ ಮತ್ತು ಇಲ್ಲಿ ತೋರಿಸಿದಂತೆ ಇಡಿ. ಈಗ ಆಬ್ಜೆಕ್ಟ್ಗಳನ್ನು ಸಾಲಾಗಿ ಇಡೋಣ. ಆಬ್ಜೆಕ್ಟ್ ಮೆನುವಿನಲ್ಲಿ ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಎಂಬುದನ್ನು ಕ್ಲಿಕ್ ಮಾಡಿ. ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಡಯಲಾಗ್ ಬಾಕ್ಸ್ ಇಂಟರ್ಫೇಸ್ನ ಬಲಭಾಗದಲ್ಲಿ ಓಪನ್ ಆಗುತ್ತದೆ. 2 ರೀತಿಯ ಪೊಸಿಷನಿಂಗ್ಗಳು ಇಲ್ಲಿ ಲಭ್ಯವಿದೆ. ಅಲೈನ್ ಎಂದರೆ ಆಬ್ಜೆಕ್ಟ್ಗಳ ಕೇಂದ್ರ ಅಥವಾ ಅಂಚುಗಳು ಪರಸ್ಪರ ಸಾಲಾಗಿಡಲ್ಪಡುತ್ತವೆ. ಡಿಸ್ಟ್ರಿಬ್ಯೂಟ್ ಎಂದರೆ ಆಬ್ಜೆಕ್ಟ್ಗಳನ್ನು ಅವುಗಳ ಕೇಂದ್ರ ಅಥವಾ ಅಂಚುಗಳನ್ನು ಆಧರಿಸಿ ಅಡ್ಡಲಾಗಿ ಅಥವಾ ಲಂಬವಾಗಿ ವಿತರಿಸಲಾಗುತ್ತದೆ. ನಾವು ಈ ಆಯ್ಕೆಗಳನ್ನು ಮತ್ತು ಅವುಗಳ ಉಪ ಆಯ್ಕೆಗಳನ್ನು ಬಳಸಿ ವಿವಿಧ ರೀತಿಯಲ್ಲಿ ವಸ್ತುಗಳನ್ನು ಜೋಡಿಸಬಹುದು. ಇಲ್ಲಿ ಮತ್ತೊಂದು ಮುಖ್ಯ ವೈಶಿಷ್ಟ್ಯವಿದೆ: ರಿಲೇಟಿವ್ ಟು. ಇದನ್ನು ಬಳಸಿ ವಸ್ತುಗಳನ್ನು ಬೇರೊಂದು ವಸ್ತುವನ್ನು ಆಧಾರವಾಗಿಟ್ಟು ಜೋಡಿಸಬಹುದು. ಇಲ್ಲಿರುವ ಆಯ್ಕೆಗಳನ್ನು ನೋಡಲು ಡ್ರಾಪ್ ಡೌನ್ ಲಿಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರುವ ಆಯ್ಕೆಗಳು ಹೀಗಿವೆ: ಲಾಸ್ಟ್ ಸೆಲೆಕ್ಟೆಡ್, ಫಸ್ಟ್ ಸೆಲೆಕ್ಟೆಡ್, ಬಿಗ್ಗೆಸ್ಟ್ ಆಬ್ಜೆಕ್ಟ್, ಸ್ಮಾಲೆಸ್ಟ್ ಆಬ್ಜೆಕ್ಟ್, ಪೇಜ್, ಡ್ರಾಯಿಂಗ್ ಮತ್ತು ಸೆಲೆಕ್ಷನ್. ಪೂರ್ವನಿಯೋಜಿತವಾಗಿ ವಸ್ತುಗಳು ಪೇಜ್ಗೆ ಅನುಗುಣವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಹಾಗಾಗಿ ಆಯ್ದ ಆಬ್ಜೆಕ್ಟ್ಗಳು ನಿಮ್ಮ ಪೇಜ್ನ ಆಯಾಮಗಳ ಪ್ರಕಾರ ಅಲೈನ್ ಮತ್ತು ಡಿಸ್ಟ್ರಿಬ್ಯೂಟ್ ಆಯ್ಕೆಗೆ ಪ್ರತಿಕ್ರಿಯಿಸುತ್ತವೆ. ಕ್ಯಾನ್ವಾಸ್ ಮೇಲೆ ಇರುವ ಎಲ್ಲ ಆಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಲು ಕಂಟ್ರೋಲ್ ಮತ್ತು ಎ ಕೀಗಳನ್ನು ಒತ್ತಿ. ಮೊದಲ 5 ಐಕಾನ್ಗಳು ಲಂಬ ಸಾಲಿನಲ್ಲಿ ಜೋಡಿಸುತ್ತದೆ. ಮೊದಲ ಐಕಾನ್ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಟೂಲ್ ಟಿಪ್ ಹೇಳುವಂತೆ ಆಬ್ಜೆಕ್ಟ್ಗಳ ಬಲಭಾಗದ ಅಂಚುಗಳು ಆಂಕರ್ನ ಎಡ ಅಂಚಿಗೆ ಪ್ರತಿಯಾಗಿ ಜೋಡಿಸಲ್ಪಟ್ಟಿರುತ್ತವೆ. ರಿಲೇಟಿವ್ ಟು ಎಂಬ ಆಯ್ಕೆ ಪೇಜ್ ಆಗಿರುವುದರಿಂದ ಇಲ್ಲಿ ಆಂಕರ್ ಪಾಯಿಂಟ್ ಪೇಜ್ ಆಗಿರುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ. ಈಗ 2 ಆಬ್ಜೆಕ್ಟ್ಗಳು ಒಂದರ ಮೇಲೊಂದು ಇವೆ. ಹಿಂದಿನ ವ್ಯವಸ್ಥೆಯಲ್ಲಿದ್ದ ಆಬ್ಜೆಕ್ಟ್ಗಳ ನಡುವಿನ ಅಂತರದ ಆಧಾರದ ಮೇಲೆ ಆಬ್ಜೆಕ್ಟ್ಗಳು ಒಂದರ ಮೇಲೊಂದು ವ್ಯಾಪಿಸುತ್ತವೆ. ಇದನ್ನು ಸರಿಪಡಿಸಲು ಡಿಸ್ಟ್ರಿಬ್ಯೂಟ್ನ ಕೆಳಗಿರುವ ರಿಮೂವ್ ಓವರ್ಲ್ಯಾಪ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ಇದು ಸರಿಯಾಗಿದೆ. ಆಬ್ಜೆಕ್ಟ್ಗಳ ನಡುವಿನ ಅಂತರವನ್ನು ಅಡ್ಡ ಮತ್ತು ಲಂಬವಾಗಿ ಹೊಂದಿಸಲು H ಮತ್ತು V ಆಯ್ಕೆಗಳನ್ನು ಬಳಸಿ. ಈಗ ಅಲೈನ್ನ ಕೆಳಗಿರುವ ಆಯ್ಕೆಗಳನ್ನು ಕ್ಲಿಕ್ ಮಾಡಿ ಮತ್ತು ಆಬ್ಜೆಕ್ಟ್ಗಳು ಹೇಗೆ ತಾವಾಗಿಯೇ ಹೊಂದಿಕೊಳ್ಳುತ್ತವೆ ಎಂಬುದನ್ನು ಗಮನಿಸಿ. ಅಂಡು ಆಯ್ಕೆಯನ್ನು ಬಳಸಿ ಇದನ್ನು ಇನ್ನೂ ಸರಿಯಾಗಿ ಅರ್ಥಮಾಡಿಕೊಳ್ಳಬಹುದು. ಟೂಲ್ ಟಿಪ್ಗಳು ಅಲೈನ್ಮೆಂಟ್ಗಳನ್ನು ಅರಿಯುವಲ್ಲಿ ಸಹಾಯಕವಾಗಿವೆ. ಕೊನೆಯ ಆಯ್ಕೆಯು ಕೇವಲ ಅಕ್ಷರಗಳಿಗೆ ಮಾತ್ರ ಪರಿಣಾಮ ಬೀರುತ್ತದೆ. ಹಾಗಾಗಿ ಇದನ್ನು ಬೇರೆ ಟ್ಯುಟೋರಿಯಲ್ನಲ್ಲಿ ಕಲಿಯೋಣ. ನಂತರ ಆಬ್ಜೆಕ್ಟ್ಗಳ ನಡುವಿನ ಅಂತರವನ್ನು ಸರಿಪಡಿಸಲು ಡಿಸ್ಟ್ರಿಬ್ಯೂಟ್ ಆಯ್ಕೆಯನ್ನು ಬಳಸಿ. ವಸ್ತುಗಳು ಲಂಬವಾದ ದಿಕ್ಕಿನಲ್ಲಿ ಇರುವುದರಿಂದ ನಾವು ಡಿಸ್ಟ್ರಿಬ್ಯೂಟ್ ಆಯ್ಕೆಯ ಕೆಳಗಿರುವ ಕೊನೆಯ 4 ಐಕಾನ್ಗಳನ್ನು ಬಳಸಬೇಕು. ಅವುಗಳನ್ನು ಕೇಂದ್ರದ ಆಧಾರವಾಗಿ ಮೊದಲು ಜೋಡಿಸುತ್ತೇನೆ. ಈಗ ಡಿಸ್ಟ್ರಿಬ್ಯೂಟ್ನ ಕೆಳಗಿರುವ ಆಯ್ಕೆಗಳನ್ನು ಕ್ಲಿಕ್ ಮಾಡಿ ಮತ್ತು ಆಬ್ಜೆಕ್ಟ್ಗಳು ಹೇಗೆ ತಾವಾಗಿಯೇ ಹೊಂದಿಕೊಳ್ಳುತ್ತವೆ ಎಂಬುದನ್ನು ಗಮನಿಸಿ. ಪುನಃ ಅಂಡು ಆಯ್ಕೆಯನ್ನು ಬಳಸಿ ಇದನ್ನು ಇನ್ನೂ ಸರಿಯಾಗಿ ಅರ್ಥಮಾಡಿಕೊಳ್ಳಬಹುದು. ಟೂಲ್ ಟಿಪ್ಗಳನ್ನು ಬಳಸಿ ಅಲೈನ್ಮೆಂಟ್ಗಳನ್ನು ಇನ್ನೂ ಸರಿಯಾಗಿ ಅರಿಯಬಹುದು. ರಿಲೇಟಿವ್ ಟು ನ ಕೆಳಗೆ ಟ್ರೀಟ್ ಸೆಲೆಕ್ಷನ್ ಆಸ್ ಗ್ರೂಪ್ ಎಂಬ ಆಯ್ಕೆ ಇರುವುದನ್ನು ಗಮನಿಸಿ. ಇದರಿಂದ ಆಬ್ಜೆಕ್ಟ್ಗಳೆಲ್ಲವೂ ಒಂದೇ ಗುಂಪಿನಂತೆ ಪರಿಗಣಿಸಲ್ಪಡುತ್ತವೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದರ ನಂತರ ಇನ್ನೊಂದರಂತೆ ಐಕಾನ್ಗಳನ್ನು ಕ್ಲಿಕ್ ಮಾಡಿ ಮತ್ತು ಆಬ್ಜೆಕ್ಟ್ಗಳು ಪ್ರತ್ಯೇಕವಾಗಿ ಪರಿಗಣಿಸಲ್ಪಡುವ ಬದಲು ಗುಂಪಾಗಿ ಪರಿಗಣಿಸಲ್ಪಡುವುದನ್ನು ಗಮನಿಸಬಹುದು. ಈ ಚೆಕ್ ಬಾಕ್ಸ್ ಅನ್ನು ಅನ್ಚೆಕ್ ಮಾಡಿ. ಈಗ ಆಬ್ಜೆಕ್ಟ್ಗಳು ಪ್ರತ್ಯೇಕವಾಗಿ ಪರಿಗಣಿಸಲ್ಪಡುತ್ತವೆ. ನಂತರ ಲಾಸ್ಟ್ ಸೆಲೆಕ್ಟೆಡ್ ನಂತೆ ಆಬ್ಜೆಕ್ಟ್ಗಳನ್ನು ಜೋಡಿಸೋಣ. ರಿಲೇಟಿವ್ ಟು ಎಂಬ ಆಯ್ಕೆಯನ್ನು ಲಾಸ್ಟ್ ಸೆಲೆಕ್ಟೆಡ್ ಎಂದು ಬದಲಾಯಿಸಿ. ಹಾಗಾಗಿ ಎಲ್ಲ ಆಬ್ಜೆಕ್ಟ್ಗಳನ್ನು ಕ್ಯಾನ್ವಾಸ್ನ ಒಳಗೆ ತನ್ನಿ ಮತ್ತು ಅವುಗಳನ್ನು ಹರಡಿ.
ಎಲ್ಲ ಆಬ್ಜೆಕ್ಟ್ಗಳನ್ನು ಒಂದೊಂದಾಗಿ ಆಯ್ಕೆ ಮಾಡಿ ವೃತ್ತವನ್ನು ಕೊನೆಯಲ್ಲಿ ಆಯ್ಕೆ ಮಾಡಿ. ಮೊದಲಿನಂತೆ ಐಕಾನ್ಗಳನ್ನು ಒಂದರ ನಂತರ ಒಂದನ್ನು ಕ್ಲಿಕ್ ಮಾಡಿ. ಕೊನೆಗೆ ಆಯ್ಕೆ ಮಾಡಿರುವುದನ್ನು ವೃತ್ತವಾಗಿರುವುದರಿಂದ ಆಬ್ಜೆಕ್ಟ್ಗಳು ವೃತ್ತದಂತೆ ವ್ಯವಸ್ಥಿತವಾಗಿರುವುದನ್ನು ನೀವು ಗಮನಿಸಬಹುದು. ಹೀಗೆಯೇ ನೀವು ರಿಲೇಟಿವ್ ಟು ನಲ್ಲಿರುವ ಎಲ್ಲ ಆಯ್ಕೆಗಳನ್ನು ಪ್ರಯತ್ನಿಸಿ ಆಬ್ಜೆಕ್ಟ್ಗಳ ವ್ಯವಸ್ಥೆಯನ್ನು ಗಮನಿಸಬಹುದು. ಅಲೈನ್ ಅಂಡ್ ಡಿಸ್ಟ್ರಿಬ್ಯೂಟ್ ಡಯಲಾಗ್ ಬಾಕ್ಸ್ನ ಉಳಿದ ಆಯ್ಕೆಗಳನ್ನು ಮುಂದಿನ ಟ್ಯುಟೋರಿಯಲ್ನಲ್ಲಿ ಕಲಿಯೋಣ. ಹಾಗಾಗಿ ಈ ಡಯಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡೋಣ. ನಂತರ ಆಬ್ಜೆಕ್ಟ್ಗಳನ್ನು ಲಂಬಸಾಲು ಮತ್ತು ಅಡ್ಡ ಸಾಲುಗಳಲ್ಲಿ ಜೋಡಿಸುವುದು ಹೇಗೆಂದು ಕಲಿಯೋಣ. ಆಬ್ಜೆಕ್ಟ್ ಮೆನುವಿನಲ್ಲಿ ರೋಸ್ ಅಂಡ್ ಕಾಲಮ್ಸ್ ಎಂಬುದನ್ನು ಕ್ಲಿಕ್ ಮಾಡಿ. ರೋಸ್ ಅಂಡ್ ಕಾಲಮ್ಸ್ ಎಂಬ ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತದೆ. ಈ ಆಯ್ಕೆಯನ್ನು ಬಳಸಿ ಆಬ್ಜೆಕ್ಟ್ಗಳನ್ನು ಲಂಬ ಮತ್ತು ಅಡ್ಡ ಸಾಲುಗಳಲ್ಲಿ ಅವಶ್ಯಕ ಅಂತರದೊಂದಿಗೆ ಜೋಡಿಸಬಹುದು. ಕ್ಯಾನ್ವಾಸ್ನ ಮೇಲೆ ಆಬ್ಜೆಕ್ಟ್ಗಳನ್ನು ಹರಡಿ. ಈಗ ಈ ಆಬ್ಜೆಕ್ಟ್ಗಳನ್ನು 2 ಅಡ್ಡ ಸಾಲು ಮತ್ತು 3 ಲಂಬ ಸಾಲುಗಳಲ್ಲಿ ಜೋಡಿಸೋಣ. ಹಾಗಾಗಿ ರೋ ಪ್ಯಾರಾಮೀಟರ್ ಅನ್ನು 2 ಎಂದು ಬದಲಾಯಿಸಿ. ರೋ ಪ್ಯಾರಾಮೀಟರ್ ಬದಲಾದಾಗ ಕಾಲಮ್ ಪ್ಯಾರಾಮೀಟರ್ ಕೂಡ ಬದಲಾಗುವುದನ್ನು ನೀವು ಗಮನಿಸಬಹುದು. ಬಲಭಾಗದಲ್ಲಿ ಕೆಳಗಿರುವ ಅರೇಂಜ್ ಎಂಬುದನ್ನು ಕ್ಲಿಕ್ ಮಾಡಿ. ಅಲೈನ್ ಎಂಬ ಆಯ್ಕೆಯಿಂದ ಆಬ್ಜೆಕ್ಟ್ಗಳನ್ನು ಬಲಕ್ಕೆ, ಕೇಂದ್ರದಲ್ಲಿ ಮತ್ತು ಎಡಕ್ಕೆ ಅಲೈನ್ ಮಾಡಬಹುದು. ಒಂದೊಂದಾಗಿ ಬಳಸಿ ಬದಲಾವಣೆಗಳನ್ನು ಗಮನಿಸಿ. ರೋ ಮತ್ತು ಕಾಲಂಗಳಲ್ಲಿರುವ ಆಬ್ಜೆಕ್ಟ್ಗಳ ನಡುವಿನ ಅಂತರವನ್ನು ಸೆಟ್ ಸ್ಪೇಸಿಂಗ್ ಎಂಬ ಆಯ್ಕೆಯನ್ನು ಬಳಸಿ ನಾವು ಬದಲಾಯಿಸಬಹುದು. ಈಗ ರೋ ಮತ್ತು ಕಾಲಂನ ಸ್ಪೇಸ್ ಪ್ಯಾರಾಮೀಟರ್ ಅನ್ನು 5 ಎಂದು ಬದಲಾಯಿಸಿ. ಅರೇಂಜ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಬ್ಜೆಕ್ಟ್ಗಳ ನಡುವಿನ ಅಂತರವನ್ನು ಗಮನಿಸಿ. ಈಗ ಅಲೈನ್ ಅಂಡ್ ಡಿಸ್ಟ್ರಿಬ್ಯೂಟ್ ಅನ್ನು ಬಳಸಿ ಮಾದರಿ ರಚಿಸುವುದನ್ನು ನಾನು ತೋರಿಸುತ್ತೇನೆ. ಇಲ್ಲಿ 4 ವಿವಿಧ ಗಾತ್ರ ಮತ್ತು ಬಣ್ಣಗಳ ಚೌಕಗಳಿರುವ ಹೊಸ ಇಂಕ್ಸ್ಕೇಪ್ ಫೈಲ್ ಇದೆ. ಎಲ್ಲ ಆಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿ ಡೈಮಂಡ್ ಆಕಾರದಲ್ಲಿ ಕಾಣುವಂತೆ ತಿರುಗಿಸಿ. ಅಲೈನ್ ಅಂಡ್ ಡಿಸ್ಟ್ರಿಬ್ಯೂಟ್ ಡಯಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡಿ. ಸೆಂಟರ್ ಆನ್ ವರ್ಟಿಕಲ್ ಆಕ್ಸಿಸ್ ಎಂಬುದನ್ನು ಕ್ಲಿಕ್ ಮಾಡಿ. ಸೆಂಟರ್ ಆನ್ ಹಾರಿಜಾಂಟಲ್ ಆಕ್ಸಿಸ್ ಎಂಬುದನ್ನು ಕ್ಲಿಕ್ ಮಾಡಿ. ಕ್ಯಾನ್ವಾಸ್ನ ಮೇಲೆ ಟೈಲ್ ಮಾದರಿಯು ರೂಪುಗೊಂಡಿದೆ. ಈ ಆಯ್ಕೆಗಳನ್ನು ಸೃಜನಾತ್ಮಕವಾಗಿ ಬಳಸಿ ನಾವು ಅನೇಕ ವಿಶಿಷ್ಟ ಮಾದರಿಗಳನ್ನು ರಚಿಸಬಹುದು. ಸಾರಾಂಶ ತಿಳಿಯೋಣ. ಈ ಟ್ಯುಟೋರಿಯಲ್ನಲ್ಲಿ ನಾವು ತಿಳಿದ ಅಂಶಗಳು: ವಿವಿಧ ಆಬ್ಜೆಕ್ಟ್ಗಳನ್ನು ಜೋಡಿಸುವುದು ಮತ್ತು ಹರಡುವುದು, ಆಬ್ಜೆಕ್ಟ್ಗಳನ್ನು ರೋ ಮತ್ತು ಕಾಲಂನಲ್ಲಿ ಜೋಡಿಸುವುದು, ಆಬ್ಜೆಕ್ಟ್ಗಳ ನಡುವಿನ ಅಂತರವನ್ನು ಬದಲಾಯಿಸುವುದು ಮತ್ತು ಟೈಲ್ ಮಾದರಿಯನ್ನು ರೂಪಿಸುವುದು. ನಿಮಗಾಗಿ 2 ಅಸೈನ್ಮೆಂಟ್ಗಳು ಇಲ್ಲಿವೆ. 5 ವೃತ್ತಗಳನ್ನು ಈ ಕೆಳಗಿನ ಆಯಾಮಗಳಂತೆ ರಚಿಸಿ. ಎಲ್ಲವನ್ನೂ ಕ್ಯಾನ್ವಾಸ್ನ ಮೇಲೆ ಹರಡಿ ಮತ್ತು ಆಯ್ಕೆ ಮಾಡಿ. ಅಲೈನ್ ಅಂಡ್ ಡಿಸ್ಟ್ರಿಬ್ಯೂಟ್ ನಲ್ಲಿ ರಿಲೇಟಿವ್ ಟು ನ ಬದಲು ಬಿಗ್ಗೆಸ್ಟ್ ಎಂಬುದನ್ನು ಆಯ್ಕೆ ಮಾಡಿ. ಅಲೈನ್ ಆನ್ ಲೆಫ್ಟ್ ಎಡ್ಜಸ್ ಅನ್ನು ಕ್ಲಿಕ್ ಮಾಡಿ. ಸೆಂಟರ್ ಆನ್ ಹಾರಿಜಾಂಟಲ್ ಆಕ್ಸಿಸ್ ಅನ್ನು ಕ್ಲಿಕ್ ಮಾಡಿ. ನೀಲಿ ಬಣ್ಣದ 100 ಪಿಕ್ಸೆಲ್ ಗಾತ್ರದ 6 ಚೌಕಗಳನ್ನು ರಚಿಸಿ. ಎಲ್ಲ ಚೌಕಗಳನ್ನು ಆಯ್ಕೆ ಮಾಡಿ ರೋಸ್ ಅಂಡ್ ಕಾಲಮ್ಸ್ ಅನ್ನು ಓಪನ್ ಮಾಡಿ. ಅವುಗಳನ್ನು 3 ರೋ ಮತ್ತು 3 ಕಾಲಂಗಳಲ್ಲಿ ಜೋಡಿಸಿ. ಎರಡೂ ಸ್ಪೇಸ್ ಪ್ಯಾರಾಮೀಟರ್ಗಳನ್ನು 20 ಎಂದು ಬದಲಾಯಿಸಿ. ನಿಮ್ಮ ಅಸೈನ್ಮೆಂಟ್ ಮುಗಿದ ನಂತರ ಹೀಗೆ ಕಾಣಬೇಕು. ಕೆಳಗಿನ ಲಿಂಕ್ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ವಿವರಿಸುತ್ತದೆ. ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಉಪಯೋಗಿಸಿ ಕಾರ್ಯಾಗಾರವನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಸರ್ಟಿಫಿಕೇಟ್ ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಗೆ ಬರೆಯಿರಿ. ಇದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ. ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು spoken-tutorial.org/nmeict-intro ಎಂಬ ಲಿಂಕ್ನಲ್ಲಿ ದೊರೆಯುತ್ತದೆ. ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಈ ಟ್ಯುಟೋರಿಯಲ್ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಹಾಗೂ ಪ್ರವಾಚಕ IIT ಬಾಂಬೆಯಿಂದ ರಾಕೇಶ್. ಧನ್ಯವಾದಗಳು.